ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇಲ್ಲಿ ಡೇ 2 ಅಂದರೆ ನಾವು ಊರಿಗೆ ಹೋಗಿದ್ದ 2ನೇ ದಿನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನು ಅಂದರೆ ಸ್ಪೆಷಲ್ ಅಂತ ಏನಿಲ್ಲ, ಆನ್ ಊರಿಗೆ ಹೋಗ್ಬೇಕಾದ್ರೆ ನಮಗೆ ಜೋಗ್ ಒಂದು 10 to 13 ಕಿಲೋಮೀಟರ್ಸ್ ಅಷ್ಟೇ ಇರುತ್ತೆ. ಸೊ ಹಾಗೆ ಜೋಗ್ ಹೋಗೋಣ ಅಂತ ಅಂದ್ಬಿಟ್ಟು ಜೋಗ್ ವಿಸಿಟ್ ಮಾಡಿದ್ವಿ. ಆದರೆ ಜೋಗು ನಿಜ ಹೇಳ್ಬೇಕಂದ್ರೆ ಈಗ ಒಂದು 15 ಡೇಸ್ ಬ್ಯಾಕ್ ಏನು ವಾಟ್ರ್ ಇತ್ತು ಅದೇನಿರಲಿಲ್ಲ, ಸಮ್ಮರಲ್ಲಿರೋ ಅಷ್ಟೇ ಇದ್ದಿದ್ದು. ಯಾಕೆಂದರೆ ಲಿಂಗನಮಕ್ಕಿ ಡ್ಯಾಮಲ್ಲಿ ಆಲ್ರೆಡಿ ಗೇಟ್ ಕ್ಲೋಸ್ ಮಾಡಿರೋದ್ರಿಂದ ಜೋಗಲ್ಲಿ ಅಷ್ಟೊಂದು ನೀರಿರಲಿಲ್ಲ. ನಾರ್ಮಲಾಗಿ ಎಷ್ಟು ನೀರಿರುತ್ತೋ ಅಷ್ಟೇ ನೀರಿತ್ತು. ಅದು ಒಂದು ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ಬಂದಿದ್ದೀವಿ ಜೋಗ್ ನೋಡೋಣ, ಲಾಸ್ಟ್ ವೀಕೆಲ್ಲ ಇದ್ದಿದ್ದು ಅಂದರೆ ಒಂದು 15 ಡೇಸ್ ಬ್ಯಾಕ್ ಏನು ವಾಟರ್ ಇತ್ತು, ಆ ಫಾಗು ಅದೆಲ್ಲ ಏನೂ ಇರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ಜನ ಮಾತ್ರ ಎಷ್ಟು ಇರಬೇಕೋ ಅಷ್ಟೇ ಇದ್ದರು. ಅದು 15th ಹಾಲಿಡೇ ಬೇರೆ ಇತ್ತಲ್ವ, ಆಗಸ್ಟ್ 15th, ಹಾಗಾಗಿ ಜನ ಜಾಸ್ತಿ. ಅದು ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಅಂತೂ ಸಖತ್ತಿತ್ತು. ಜನ ನೋಡೋಕೆ ಹೋಗಿದ್ವೇನೋ ಅಂತಾನೆ ಅನಿಸಿದ್ದು ನಮಗೆ ಜೋಗಿಂತ. ಬಟ್ ನನ್ನ ಮಗ ಅಲ್ಲಿರೋ ಕೋತಿ ಜೇಸಿ ಅದನ್ನೆಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಆಗಿಬಿಟ್ಟು, ಅದು ಒಂದೇ ಸ್ಯಾಟಿಸ್ಫ್ಯಾಕ್ಷನ್ನು. ಹೋದರೆ ನೋಡ್ಬೋದು, ನೋಡದೆ ಏನು ಬರೋ ಅಂಥದ್ದೇನಿಲ್ಲ, ಚೆನ್ನಾಗೇ ಇತ್ತು. ಇದು ಹಾಗೆ ಜೋಗ್ ಆದಮೇಲೆ ನಾವು ಒಂದು ಮೆಸ್ಸಿಗೆ ಹೋಗಿದ್ವಿ ಊಟಕ್ಕೆ. ಜೋಗಿಂತ ಮುಂಚೆ ಒಂದು ಮೆಸ್ಸಿಗೆ ಹೋಗಿದ್ವಿ. ಅಲ್ಲಿ ಊಟನೂ ಸಖತ್ತಾಗಿತ್ತು, ಅದನ್ನು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಊಟ ತುಂಬ ಚೆನ್ನಾಗಿತ್ತು, ಅಂದರೆ ಸಿಂಪಲ್ಲಾಗಿದ್ದರೂ ತುಂಬ ಸ್ಯಾಟಿಸ್ಫೈ ಆಗೋ ಥರ ಇತ್ತು. ಹಾಗೆ ನೀವು ನೋಡ್ತಾ ಇರ್ಬೋದು ಎಟ್ ಪ್ರೆಸೆಂಟ್ ಹೇಗೆ ರೋಡ್ಸ್ ಇರುತ್ತೆ ಮಲೆನಾಡಲ್ಲಿ ಅಂದರೆ ಜಸ್ಟ್ ವಾವ್ ಅನ್ಬೇಕು ಆ ಥರ ಇರುತ್ತೆ. ಅದೆಲ್ಲ ಒಂದು ಬಿಟ್ಬಿಟ್ಟು ತುಣುಕು ವೀಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ನಮ್ಮ ಭಾವನ ಅಂಗಡಿಗೆ ಹೋಗಿದ್ದಿರ್ಬೋದು, ಅಲ್ಲಿಗೂ ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಇವಾಗ ಪರವಾಗಿಲ್ಲ, ರೋಡ್ ಸ್ವಲ್ಪ ಚೆನ್ನಾಗಿದೆ. ಬಟ್ ಮಳೆ ಬಂದಾಗಂತೂ ಹೆಂಗೆ ಇವಾಗ ಮಣ್ಣು ರೋಡ್ ಅಂತ ಹೇಳ್ತೀವಲ್ವ, ಆ ಥರ ಇರುತ್ತೆ. ಗೋಕಾಟಿಂಗೆಲ್ಲ ಮಾಡೋ ರೋಡ್ ಪಕ್ಕ ಹೋಗ್ಬೋದು, ಆ ಥರ ವೆಹಿಕಲ್ಸ್ ಓನಿದ್ರೆ ತೊಗೊಂಡೋಗಿ ಹಂಗಿರುತ್ತೆ ಅಲ್ಲಿ ರೋಡ್ಸು. ಅದು ಎಲ್ಲ ಸ್ವಲ್ಪ ಹಾಕಿದ್ದೀನಿ. ಹೇಗೇನು ಡಿಫ್ರೆಂಟಾಗಿರ್ಬೇಕಲ್ಲ ವೀಡಿಯೋಸ್ ನೋಡೋರಿಗೆ, ಒಂದೇ ಥರ ಇದ್ದರೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಸೆಕೆಂಡ್ ಡೇ ವೀಡಿಯೋ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ವೀಡಿಯೋಸ್ ನಿಜ ಮಲೆನಾಡಲ್ಲಿ ಸಿಗೋ ಥರ ವೀಡಿಯೋಸ್ ಬೇರೆ ಎಲ್ಲೂ ಸಿಗೋಲ್ಲ. ನಾವೀಗ ನಂದಿ ಹಿಲ್ಸು ಅಲ್ಲೆಲ್ಲ ಹೋಗ್ತೀವಲ್ಲ, ಅದೆಲ್ಲ ಏನೂ ಅಲ್ಲ. ಇಲ್ಲಿ ಹೋಗ್ಬಿಟ್ರೆ ಈ ಮಲೆನಾಡು, ಅದರಲ್ಲಿ ಈ ಟೈಮಲ್ಲಿ ಹೋಗ್ಬಿಟ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಇದೇ ಒಂದು ಪುಟ್ಟು ವೀಡಿಯೋನ ನಿಮಗೋಸ್ಕರ ಅಂತಲೇ ಆದಷ್ಟು ವೀಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಈಗ ಒಂದಿಷ್ಟು ವೀಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಕೂಡ, ಅದು ಎಡಿಟಿಂಗ್ ಎಲ್ಲ ನಡೀತಾ ಇದೆ, ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಈಗ ಡೈಲಿ ಹಾಕೋ ವೀಡಿಯೋಸ್ನ ನೋಡಿ ಎಂಜಾಯ್ ಮಾಡ್ತೀರಿ. ಹಾಗೆ ವೀಡಿಯೋದಲ್ಲಿ ಸ್ವಲ್ಪ ಕಸಿನ್ಸ್ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಾರೆ, ಹೆಂಗೆ ಕಿತ್ತಾಡ್ತೀವಿ, ಹೆಂಗೆ ಇರ್ತೀವಿ, ಆ ಥರದ್ದು ಸ್ವಲ್ಪ ವೀಡಿಯೋಸ್ನ ಹಾಕಿದ್ದೀನಿ. ಬಟ್ ಎಲ್ಲರೂ ಸಿಕ್ತಾಗ ಇನ್ನೂ ಚೆನ್ನಾಗಿರುತ್ತೆ. ಆ ವೀಡಿಯೋಸ್ನ ಮುಂದೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಯಾವುದೇ ಸುಮ್ಮನೆ ಎಡಿಟಿಂಗು ಜಾಸ್ತಿ ಇದೆಲ್ಲ ಮಾಡ್ತಿಲ್ಲ, ಸ್ವಲ್ಪ ಒರಿಜಿನಲ್ ಇರಲಿ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಒರಿಜಿನಲ್ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಕೂಡ ನಿಮಗೆಲ್ಲರಿಗೂ. ಹಾಗೆ ಫನ್ ಇರ್ಬೋದು, ನನ್ನ ಮಗನ ಎಂಜಾಯ್ಮೆಂಟ್ ಇರ್ಬೋದು, ನನ್ನ ಹಸ್ಬೆಂಡ್ ಡ್ರೈವಿಂಗಿಂದು ಒಂದು ಕಲೆ ಇರ್ಬೋದು, ಸಾಂಗು, ಹಾಗೆ ಸ್ವಲ್ಪ ಮಳೆ ಬರ್ತಿತ್ತಲ್ಲ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನೋಡೋರಿಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಅದು ಮಲೆನಾಡಲ್ಲಿ ಇದೆಲ್ಲ ನಡೆದಾಗ ಆಗೋ ಖುಷಿ ಇದೆಯಲ್ಲ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ರೋಡ್ ಮೊದಲೇ ಗ್ರೀನರಿ, ಮಳೆ ಬಂದಾಗ ಆ ಕಾರ್ ಮೇಲೆ ಬೀಳೋ ನೀರು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ. ಹಾಗಾಗಿ ಈ ವಿಡಿಯೋ
ಮುಂದೆ ನೋಡ್ಕೊಂಡು ಏನಾಯ್ತ ಊಟ ಐತಾ ಮನೆಗೆ ಹೋಗ್ಬೇಕಾ ಅವ್ನು ಫಿಶ್ ನೋಡ್ಬೇಕಂತ ಫಸ್ಟ್ ಫಿಶ್ ತೋರ್ಸ ಅವನಿಗೆ ಛೇ ನಮ್ಮ ಮನೇಲೆ ಪರವಾಗಿಲ್ಲ ನಾವು ಊರಾದ್ರೂ ಹಿಡ್ಕೊಂಡಿದ್ದೀವಿ ಹೆಂಗೋ ಏನು ಇವಳಿಗೋಸ್ಕರ ಹುಡುಗ ಎಲ್ಲಿ ಕೂತಿದ್ಯಾ ಬಂಗ್ಲೆ ಚಾಯ್ಕೋ ಅಮ್ಮ ಆಪಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡಿದೆ ಇವತ್ತು ನೋಡ್ಕೊಂಡು ಅಲ್ಲ ಏನ ಸ್ಲಿಪ್ಪರು ಹಾಕೊಂಡು ಹೋಗಲ್ಲ ಹೋಟ್ಲು ಹಾಂ ಇಷ್ಟೊಂದು ಇರಲಿಲ್ಲ ಆಗಿಲ್ಲ ಇವತ್ತೆಲ್ಲ ಆಗುತ್ತೆ ಹಂಗೆ ಬಾ ಏನು ಬೇಕು ನಿಮಗೆ ಏನು ಬೇಕು ಹೇಳು ಚಾಯ್ಕೋ ಮೆನು ಹೇಳು ಏನು ಅಂತ ಬರೀ ಲೇಟ್ ಬೇಡ ದೊಡ್ಡದು ನೋಡಕ್ ಕಾಣಿಸಲ್ಲ ನಮ್ಗೆ ಏನೇನೋ ಎಲ್ಲೆಲ್ಲಿ ಕೂತಿರೋರ್ಗೂ ಪ್ರಾಬ್ಲಮ್ ಮತ್ತು ಅಷ್ಟು ಇಲ್ಲ ಅಂದರೆ ವಿಡಿಯೋ ಮಾಡ್ತಿದ್ರೆ ಫೋನ್ ಪೇ ಮಾಡೋದು ಹಾಯ್ ಮೇಡಮ್ ಹೇಳಿ ಏನಂತ ಅದನ್ನ ಸುಮ್ಮನೆ ಆಮೇಲೆ ನೀನು ಎಡಿಟ್ ಮಾಡಿ ಹಾಕೊಳ್ಳಾಕ ಏನಮ್ಮ ಬೇಕು ನಮಗೆಲ್ಲ ಏನೇನು ಹಾಕ್ತಾರೆ ನಿಂಗೂ ಹಾಕ್ಲೇಬೇಕು ಹಾಕಿ ಚೂರು ಹಾಕಿ ತಿನ್ಬೇಕು ನಿಮಗೆಲ್ಲ ಹಾಕಿದ್ರೆ ಎರಡು ಲೈನ್ ನೋಡಿದೆ ಅವಳಿಗೆ ಗೊತ್ತು ನಿಮಗೆ ಗೊತ್ತಿದೆಯಾ ಹೇಳ್ಬಿಟ್ಟು ನಾವೇ ದೊಡ್ಡ ನನ್ನ ಮಕ್ಕಳು ಅದು ಇವಾಗ ಗೊತ್ತಾಯ್ತಲ್ಲ ಮಂಜಿ ವಾವ್ ಚಾಯ್ಕಿ ಮಂಜಿ ನನಗೇನು ಇಟ್ಟಿಲ್ಲ ನೋಡ್ತೇನೆ ಹೌದು ಟೆನ್ಷನ್ ಆಗ್ತದೆ ಮೊಸರು ಕದ್ರ ಚೈತ್ರನ ಕಡೆಯವರು ಅಂದೆ ಹೋಗಿ ಸರ್ ಅವಳ ರಿಯಾಕ್ಷನ್ ನೋಡಿ ಯಾವ್ದಾದ್ರು ನಮ್ಮ ಹಂಗೆ ಹೇಳಪ್ಪ ಮದುವೆ ಆಗಿಲ್ಲ ಹುಡುಗನ ಹುಡುಕ್ತಾ ಇದ್ದೀವಿ ಅವ್ರು ಅಪ್ಡೇಟ್ ಮಾಡ್ಕ ಏನ OS ಇಲ್ಲಿ ವೈಫೈ ಮನೆ ಹ್ಞೂ ಸರ್ ಮನೆ ಹೋದ್ಮೇಲೆ ವೈಫೈ ಮಲಕ್ಕಿಡ್ಬೇಡುವ ಎಷ್ಟು ಗಂಟೆ ಆಯ್ತೀಗ ಅದು ವಿಡಿಯೋ ಮಾಡೋ ಎಕ್ಸೈಟ್ಮೆಂಟಲ್ಲಿ ಮರ್ತೋಗ್ಬಿಟ್ಟಿದೆ ಊಟ ಮಾಡೋದು ಇಲ್ಲ ಇನ್ನೂ ನಮ್ಮ ಕಡೆ ಬಂದೆ ಶಿವಮೊಗ್ಗದಿಂದ ಹೌದು ಇಲ್ಲದ ಮನೆಗೆ ಹೋಗ್ಬಿಟ್ಟು ಅವಳು ಅವನಿಗೇನು ಮೊಸರು ಸಾಂಬಾರು ಸ್ವಲ್ಪ ಹಾಕೋ ಕಲಿಸ್ಕೊಡ್ತೀನಿ ಒಂದೇ ಒಂದು ಸೌಟ್ ಹಾಕಿ ಒಂದು ಸೌಟ್ ಹಾಕಿ ಅವ್ರನ್ನ ಹಾಂ ಸಾಕು ಸೌಟ್ಬೇಡ ಅವರಿಗೆ ಬೇಗ ಅದಕ್ಕೆ ನಾವು ಬೇಗ ಬರ್ತಾರಾ ಬರ್ತಾರೆ ಮತ್ತೆ ಅಲ್ಲ. ನಮ್ಮ 4 ಜನಕ್ಕೆ ಅಲ್ಲ ಅಂದರೆ ಒಂದೇ ಸಲ ಜನ ಬರ್ತಾರ ಅಂತ ಕೇಳ್ತಾ ಇರೋದು ಈಗ ಇವರೇ ಬರ್ತಾರೆ 1:30 ಆಯ್ತು ಅಂತಾರೆ ಇವರೇ ಬರ್ತಾರೆ 4-5 ಜನ ಹಂಗೆ ಕೇಳಿದ್ರು ಕೆಲಸದವ್ರು ಚೆನ್ನಾಗಿ ಇದೆ ಊಟ ಎಲ್ಲ ತಾಳಿ ನಾನು ಇರೋದಕ್ಕಿಂತ ರೂಮ್ ಮೇಲೆ ಇರೋದು ಜಾಸ್ತಿ ನಿನ್ನೆ ನಲ್ಲೂರಿಗೆ ಹೋಗಿದ್ದ ಹಿಂಗೆ ಏನು ಕಾಣಿಸ್ತಿಲ್ಲ ಇಲ್ಲಪ್ಪ ಇವರೇನೋ ಊಟ ಏನೋ ಮಾಡ್ತಿದ್ರಲ್ಲ ನಿಲ್ಸ್ಕೊಂಡು ಅಷ್ಟೇ ಗಾಬರಿ ಆಗ್ಬಿಟ್ಟೆ ನಾನು ಹಿಂಗಿದ್ರೆ ಇಲ್ಲೇ ತಿರ್ಸ್ಬಿಟ್ಟಿದ್ದೆ ಬಾಕ್ಸ್ ಮುಂದೆ ಹುಡುಗಿ ನೋಡಿಲ್ಲಿ ಹೌದೇನಾ अकेला न बाजार जाया करो नजर लग जाएगी ಚೆನ್ನಾಗಿದ್ದಾರೆ ಇಲ್ಲೆಲ್ಲ ಹಾಕ್ಬಿಡೋಣ ಬೆಟ್ಟ ಇಲ್ಲೇ ಹಿಂದೆ ಇತ್ತಲ್ಲ
ತೆಗೆಯೋಣ ಬೇಕಾರೆ ಮುಂದೆ ಇಲ್ಲ ಬಿಡಿ ಜಾಗ. ಇದು ಭದ್ರಾ ಡ್ಯಾಮ್ ಇವತ್ತು ಲಾಸ್ಟು. ಹಾಂ, ಅದಕ್ಕೆ ಬಿಟ್ಟಿದ್ದಾರಂತೆ 15th ಕ್ಲೋಸ್ 15th ಆದ್ಮೇಲೆ ಕ್ಲೋಸ್ ಮಾಡೋಣ ಅಂತ. ಅಲ್ಲಿ ಭದ್ರಾ ಡ್ಯಾಮ್ಗೆಲ್ಲ ಫಾಸ್ಟ್ ಹೋಗುತ್ತಾ? ಹಂಗೆ ಬಿಡ್ತಾರಾ? ಹಾಂ, ಅಂದರೆ ನಾವು ಹತ್ರ ಹೋಗಿದ್ದಂದ್ರೆ ದೊಡ್ಡ ವಿಷಯ ಅಷ್ಟೇ. ಹೆಂಗೋ ಯಾರು ಹೋಗ್ತಾ ಇದ್ದ ನಾವು ಹೋದ್ವಿ ಅವ್ರ ಜೊತೆ ಫುಲ್ ಹತ್ರ ಹೋದ್ವಿ ಅಷ್ಟೇ. ಹಾಂ, ಇಲ್ಲ ಅಂದ್ರೆ ಅಲ್ಲೂ ಹೋಗಂಗಿಲ್ಲ. ಹಾಂ, ನಡ್ದು ಇಲ್ಲೂ ಹೋಗ್ಬೋದಂತೆ ಇಡವಾಣಿಂದ ಹೋದ್ರೆ ಡ್ಯಾಮ್ ಕೆಳಗೆ. ಡ್ಯಾಮ್ ಕೆಳಗೆ ಹೋಗಿ ಅಂತ ನೋಡೋದು. ಅದು ಇನ್ನೊಂದಿದೆಯಲ್ಲ ಪೂಜಾ, ಸ್ಕೂಟಿದಾ? ನನಗೆ ಮೊದಲಿಂದ ಡಿಯೋ ಸ್ವಲ್ಪ ಇಷ್ಟ. ಯಾವಾಗ ಸಂದೇಶ ಬಂದು ತೊಗೊಂಡು ಹೋಗ್ತೀನಿ ನಾನು. ಆಲ್ಮೋಸ್ಟ್ ನಮ್ಮ ಗಾಡಿ ಇದ್ರೂ ಸಂದೇಶ ಅವ್ರ ಗಾಡಿ ತೊಗೊಂಡು ಹೋಗ್ತೀನಿ. ಏನು ಮೈ ಮೇಲೆ ಬರ್ತಾನೇನೋ. ಜೋಳ ಮತ್ತೆ ಹೌದು. ಓ, 2 ವೀಲರ್ ಇಲ್ಲ, 4 ವೀಲರು ಇದೆ, ಬಟ್ ಜಾಗ ಇಲ್ಲ ಅಷ್ಟೇ. ಟಿಕೆಟ್ ಅನ್ಸುತ್ತೆ, ಹಂಗೆ ಬೇರೆ ಇದೆಯಾ? ಅಮ್ಮ ಇವನು ಏನಮ್ಮ ಅದು? ಏನದು? ಕ್ರೇನ್ ಅಂತಾರ? ಹಾಂ. ಎಲ್ಲೋಗ್ತಾ ಇದ್ದೆ ನೀನು ಇವಾಗ? ಗೊತ್ತಿಲ್ಲ, ಕೇಳಪ್ಪಂಗೆ ಎಲ್ಲೋಗ್ತಿದ್ದೀವಿ ಅಂತ. ಜೋಕ್ ಕಾಸಲ್ಲಿ ಏನಿದೆ? ಹಾಂ, ಎಷ್ಟು ಜಿ ಜಿ? ಯಾವಾಗ ಬರತ್ತೆ ಮಳೆ? ಹಿಂಗೆ ಅನ್ನಲ್ಲ ಆಲ್ರೆಡಿ. ಇದೆಯಲ್ಲ ಪಾರ್ಕಿಂಗ್, ಕಾರೆಲ್ಲ ಬರ್ತಿದೆಯಲ್ಲ, ಫಿಲ್ ಆಗಿದೆ ಅನ್ಸುತ್ತೆ. ಫುಲ್ ಆಗಿದೆ ಅನ್ಸುತ್ತೆ. ಹಾಂ, ಇಲ್ಲಿ ತಗೊಬಂದ್ಬಿಟ್ಟು ಏನದು ಕರ್ಕೊ ಬಂದರು? ಹಾಂ, ಈ ಕಡೆ ಅಪ್ಪ ತುಳಿದು ಬಿಡ್ತೀವಿ ನಾವು. ಬಟ್ ಏನಂದ್ರೆ ಗ್ರೀನರಿ ನಮ್ಮದೇ. ಗ್ರೀನರಿ ನಮ್ಮದೇ. ಹಾಂ, ಇಲ್ಲೊಂದು ಸ್ವಲ್ಪ ಕಾಣ್ತಿದೆ. ಅಲ್ಲಿಂದ ಜನಗಳನ್ನು ಬಿಡ್ತಾರೆ ಮೇಲಿಂದ. ಅಲ್ಲಿವರೆಗೆ ಬಿಡ್ತಾರೆ. ಹೌದಾ? ಅಷ್ಟು ಬಿಡ್ತಾರೆ, ಅದಕ್ಕಿಂತ ಕೆಳಗೆ ಬಿಡೋದು. ಇವಾಗ ಹೋಗ್ಬೋದು ಅಲ್ಲಿಗೆ ಹೋಗ್ಬೋದು. ಅಲ್ಲೂ ಇದೇ ಥರ ಪಾರ್ಕ್. ಏನಮ್ಮ ಇದು? ಇಲ್ಲೇ ನೀರು ತುಂಬ ಕಮ್ಮಿ. ನೀರು ಇಲ್ಲೇ ಅಲ್ಲ, ಬೇಸಿಗೆಲಿರೋ ಅಷ್ಟು ನೀರು ಐತೆ. ದೊಡ್ಡಕ್ಕೆ ಬೀಳೋದು ರಾಜ ತಾನೆ? ಬಟ್ ಸ್ಲೋ ಮೋಷನ್ ಮಾಡೋದೇ ಬೇಡ, ಅದೇ ಸ್ಲೋ ಮೋಷನಲ್ಲಿ ಬೀಳ್ತಿದೆ ಆಲ್ರೆಡಿ. ಅಲ್ಲ ಈ ಕಡೆ ಹಾಂ, ಅಲ್ಲ ಇದು ಸ್ಲೋ ಮೋಷನ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದೇ ಸ್ಲೋ ಮೋಷನಲ್ಲಿ ಬರ್ತಿದೆ ನೋಡಿ. ಎಲ್ಲ ಮಂಡೆ ಕಾಣ್ತಿಲ್ಲ. ಅಲ್ಲಿಂದ ಈ ಕಡೆ ಬಂದ್ವಿ ನಾವು. ಹೌದ್ರಿ, ಬೋಟಿಂಗ್ ಹೋಗೋರ ಸರ್. ಬೋಟಿಂಗ್ ಎಲ್ಲ ಮಾಡ್ತೀವಿ. ಅದ್ರ ಮೇಲೆ ಪಕ್ಕದಲ್ಲಿ, ಅದ್ರ ಪಕ್ಕದಲ್ಲಿ ಅಲ್ಲಿ ನೋಡ್ಬೇಕು. ಕ್ಯಾಮ್ರಾ ಇಲ್ಲಿ ಕೆಳಗಡೆ ಎಲ್ಲ ಕಾಣಿಸಿದೆ. ವಿಡಿಯೋ ಮಾಡ್ತೀನಿ.
ನೆನ್ನೆನೂ ಬರೋ ತಿಂದಿರೋ. ನಿಂಗೆ ಯಾವ್ದು ಬೇಕು? ಯಾರಿದು? ನಾನಂತೂ ಬರುತ್ತೆ. ನಿಂಗೆ ಫೋನ್ ಮಾಡಿದ್ರೆ ಇದ್ಯಾರು ನನ್ನ ಕೊಡಲಿಲ್ಲ. ಟ್ರೂ ಕಾಲರ್ ನಾನು ಹಿಡ್ಕೊಬೇಕು. ಸ್ಕ್ಯಾನರ್ ಒಂದು ಬಾಕ್ಸ್ ಇಟ್ಕೊಂಡು ಯಾರು ಓಡಾಡ್ತಾರೆ. ಯಾವುದೋ NGOನೋ ಏನೋ ಇರುತ್ತಷ್ಟೇ, ಟ್ರಸ್ಟ್ ಏನೋ. ಮುಂದೆ ಡ್ರೈವ್ ಮಾಡೋರ ವಿಡಿಯೋ ಬರ್ಬೇಕಲ್ಲ, ಅದಕ್ಕೆ ಈ ಕಡೆ ತಿರುಗಿ ನೋಡ್ತಾವನೆ ಅಲ್ಲನಾ. ಟರ್ನ್ ಆಗತ್ತಂಗೆ ತಿರ್ಗಿಸ್ಬೇಕು. ಸಾಕೇಳಿ ಪಪ್ಪ ಡ್ರೈವ್ ಮಾಡ್ತಾರೆ ತೆಗಿಬೇಕಂತೆ. ಗೇರ್ ಓದಿ ಬೇಡ, ಪಾಸ್ ಮಾಡಿರೋ. ಮತ್ತಾತ ಮನೆ ಬಂತು. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಚಾಯ್ ಫೇವ್ರೆಟ್ ಸಾಂಗ್ ಅಮ್ಮ ಅಮ್ಮ. ಪಪ್ಪ ಚಾಟಡನ ಫೇವ್ರೇಟ್. ಚಾಯ್ ಚಂದ್ರ ನಿಂದೆ. ನಾನು ಪಪ್ಪನೇ ಹೇಳ್ತ ಚಾಯ್ ಫೇವ್ರೇಟ್ ಸಾಂಗ್. ಪಪ್ಪ ಹೇಳ್ಬಾರ್ದ? ನೀ ಹೇಳ್ಬೋದು. ಏನು ಅಪ್ಲೋಡ್ ಮಾಡಿದೆ ಫುಲ್ ಡೇ ಬ್ಲಾಗ್, ಫುಲ್ ಡೇ ಅಥವಾ ಮುಕ್ಕಾಲು ದಿನದ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಆದರೆ ಸಾಕಾಗಲ್ಲ, ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಹೇಳಿ. ಆವಾಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಜನಕ್ಕೆ ರೀಚ್ ಆಗ್ತಾಯಿದ್ದೀನಿ ಅಂತಲೂ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾರೆ ಹೀಗೆ.